ಪಾಕಿಸ್ತಾನದಲ್ಲಿ ಸರ್ ಅಲ್ಲಿನ ಸರ್ಕಾರದ ವಿರುದ್ಧ ಜನಸಾಮಾನ್ಯರೇ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಸಂಸತ್ನಲ್ಲಿ ಅಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಇತರ ದೇಶಗಳಿಂದ ಭಾರತಕ್ಕೆ ಹೇಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಈಗ 2-3 ವಿಷಯ ಆಗಲೇ ನಡೀತಾ ಇದೆ. ಈಗ ಅವರೇನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ಹೋಗಿ ದುಡ್ಡು ಕೇಳ್ತಾ ಇದ್ದಾರೆ, ಲೋನ್ ಕೇಳ್ತಾ ಇದ್ದಾರೆ. ಆ ಲೋನ್ ಯಾತಕ್ಕೆ? ಅವ್ರಿಗೇನು ಅಭಿವೃದ್ಧಿಗೋಸ್ಕರ ಅಲ್ಲ, ಇಲ್ಲಿ ಇದಕ್ಕಿಲ್ಲ, ಯುದ್ಧದ ಖರ್ಚಿಗೆ ಇಲ್ಲ. ಸೊ ಅದಕ್ಕೆ ಆ ಲೆವೆಲಲ್ಲಿ ಒಂದು ಲಾಬಿ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ಸ್. ಇದು ಅವ್ರಿಗೆ ಕೊಡಬೇಡಿ, ಮಿಸ್ಯೂಸ್ ಇಟ್, ಆ ಥರ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಆ ದುಡ್ಡು ಅವ್ರಿಗೆ ಸಿಕ್ಕರೂ ಅದ್ರ ಮೇಲೆ ಒಂದು ರೈಡರ್ ಅಂತ, ಅಂದರೆ ಇದಕ್ಕೆ ಮಾತ್ರ ಉಪಯೋಗಿಸ್ಬೇಕು ಆ ಥರ ಏನೋ ಒಂದು ಇದು ಮಾಡಿ ಕೊಡಬಹುದು ಅಥವಾ ಹೇಳೋಕ್ಕಾಗಲ್ಲ. ನಿಯಮ ಹಾಕಿ ಪ್ರತಿಬಂಧಗಳು ಹಾಕಿ ಈ ಥರ ಮಾಡಬಾರ್ದು, ಇದ್ರಲ್ಲಿ ಮಾಡ್ಬೋದು ಅಂತ ಕೊಡಬಹುದು. ಆ ರೀತಿಯಲ್ಲಿ ಒಂದು ಇದಾಗಿ ನಡೀತಾ ಇದೆ ಡಿಪ್ಲೊಮ್ಯಾಟಿಕ್ ಇದು. ಯುನೈಟೆಡ್ ನೇಷನ್ಸಲ್ಲೂ ಏನಾರು ಚರ್ಚೆಗೆ ಬಂದು ಅಥವಾ ಇದು ಮಾಡಿದ್ರೆ, ಯುಎನ್ ಸೆಕ್ಯೂರಿಟಿ ಕೌನ್ಸಿಲಲ್ಲೂ ಈ ವಿವಾದ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಕೊಡೋಕ್ಕೆ ನಮ್ಮ ಜನಗಳು ರೆಡಿಯಾಗಿರ್ತಾರೆ. ಆದ್ದರಿಂದ ಇಂಟರ್ನ್ಯಾಷನಲ್ ಗುಡ್ ವಿಲ್ ಅಥವಾ ಇದನ್ನು ತೊಗೊಳಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ. ಅದು ಅಲ್ಲದೆ ಈಗ ನೀವು ಅಬ್ಸರ್ವ್ ಮಾಡಿರಬಹುದು, ಪಾಕಿಸ್ತಾನಕ್ಕೆ ಕೈ ಬೆರಳಲ್ಲಿ ಎಣಿಸುವಷ್ಟು ಜನಗಳು ಮಾತ್ರ ಅವರಿಗೆ ಇದು ಮಾಡ್ತಾ ಇರೋದು, ಸ್ವಾತಂತ್ರ್ಯ ಕೊಡ್ತಾ ಇರೋದು. 1-2 ಕಂಟ್ರಿಗಳು ಒಂದಷ್ಟು ಯುದ್ಧ ಸಾಮಗ್ರಿಗಳ ಕೊಟ್ಟಿದ್ದಾರೆ. ಅದು ಎಂಥದ್ದು ಕೊಟ್ಟಿದ್ದಾರೆ? ಸೆಕೆಂಡ್ ರೇಟು, ಯೂಸ್ಲೆಸ್ ಇದು ಅಂಥದ್ದು ಕೊಟ್ಟಿದ್ದಾರೆ. ಸೊ ಆ ರೀತಿಲಿ ನಾವು ಅಷ್ಟು ಚಿಂತೆಗೆ ಒಳಗಾಗೋದೇನು ಬೇಕಾಗಿಲ್ಲ. ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಭಾರತ ಸ್ವ ಸಾಮರ್ಥ್ಯದಿಂದ ಪ್ರತಿಯೊಂದನ್ನು ಕೂಡ ಎದುರಿಸುವಂಥ ಶಕ್ತಿಯನ್ನು ಹೊಂದಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಹಿಂದೆ 71 ಇದು ಬೇರೆ ಸರ್ಕಾರಗಳಿದ್ದಾಗ ನಮ್ಮ ಆರ್ಮಿ ವಾಸ್ ಇಲ್ ಎಕ್ವಿಪ್ಡ್, ಅಂದರೆ ಸರಿಯಾದ ಉಪಕರಣಗಳಿರಲಿಲ್ಲ, ಸರಿಯಾದ ಬಟ್ಟೆಗಳು ಇರಲಿಲ್ಲ, ಬೇಕಾದಷ್ಟು ರೀಸನ್ನು. ಪೊಲಿಟಿಕಲ್ ವಿಲ್ಲು, ದುಡ್ಡು ಕಡಿಮೆ ಇತ್ತು, ಆಮೇಲೆ ಕೇಳೋರು ಹೇಳೋರು ಇರಲಿಲ್ಲ, ಒಂಥರ ಆ ರೀತಿ ಇತ್ತು. ಒಂದು ಆರ್ಮಿಗೆ ಇದ್ರ ಪರಿಜ್ಞಾನನೇ ಇಲ್ಲದೆ ಇರೋರೆಲ್ಲ ಡಿಫೆನ್ಸ್ ಮಿನಿಸ್ಟರ್ಸ್ ಎಲ್ಲ ಆದರು. ಅವ್ರಿಗೆ ಗೊತ್ತೇ ಇಲ್ಲ ಏನು ಡಿಸಿಷನ್. ಮೊದಲನೇದಾಗಿ ಯಾವ ಮಿನಿಸ್ಟ್ರಿ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ಅದು ಕೂಲಂಕಷವಾಗಿ ಅವನಿಗೆ ಜ್ಞಾನ ಇರಬೇಕು, ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಪರಿಸ್ಥಿತಿ ಎಲ್ಲ ಇತ್ತು. ಆಮೇಲೆ ಈ ಪ್ರಸಕ್ತ ಸರ್ಕಾರ ಬಂದ ಮೇಲೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಆಯಿತು. ನಮ್ಮ ಅಮ್ಯುನಿಷನ್ನು, ನಮ್ಮ ಬೇಕಾದ ರೈಫಲ್ಲು, ಆ ಥರದ್ದು ಸಣ್ಣದು ಯಾವುದು ನಾವು ಮಾಡಬಹುದು ಅದೆಲ್ಲ ನಮ್ಮಲ್ಲೇ ತಯಾರಾಯಿತು. ಟು ದಿ ಎಕ್ಸ್ಟೆಂಟ್ ಬೆಂಗಳೂರದ್ದು ಒಂದು ಕಂಪ್ನಿ ಡ್ರೋನ್ ತಯಾರು ಮಾಡ್ತಾ ಇದೆ ವಿತ್ ಇಸ್ರೇಲ್ ಟೆಕ್ನಾಲಜಿ, ಇನ್ ಕೊಲಾಬ್ರೇಷನ್ ವಿತ್ ಇಸ್ರೇಲ್. ದಟ್ ಟು ಎ ಸ್ಟಾರ್ಟಪ್ ಕಂಪ್ನಿ. ಅದೆಲ್ಲೇ ಹೇಳಿ ನೋಡಿ, ಈಗ ನಾವು ಡ್ರೋನ್ಗೆ ಕೈ ಚಾಚಬೇಕಾಗಿಲ್ಲ, ನಮ್ಮಲ್ಲೇ ಇದೆ, ಬೇಕಾದ್ರೆ ನಾವೇ ಬೇರೆ ದೇಶಕ್ಕೆ ಕೊಡ್ಬೋದು. ಅದು ಇಸ್ರೇಲ್ ಮಾಡೋ ಸ್ಟ್ಯಾಂಡರ್ಡ್ದು ಡ್ರೋನ್ಸ್ ನಮ್ಮ ಹತ್ರ ಇದೆ. ಬೆಂಗಳೂರು HAL ಬೇಕಾದಷ್ಟು ಕಾಂಬ್ಯಾಟ್ ಏರ್ಕ್ರಾಫ್ಟು ಅದೆಲ್ಲ ಆರ್ಡರ್ಸ್ ಇದೆ, ಆಗ್ತಾಯಿದೆ, ಸಪ್ಲೈ ಆಗ್ತಾಯಿದೆ. ಆಮೇಲೆ ಲಕ್ನೋ UP ನಲ್ಲಿ ಒಂದು ಡಿಫೆನ್ಸ್ ಕಾರಿಡಾರ್ ಮಾಡಿದ್ದಾರೆ. ಗುಜರಾತಲ್ಲಿ ಒಂದು ಆಗ್ತಾಯಿದೆ, ಮಹಾರಾಷ್ಟ್ರಲ್ಲಿ ಆಗ್ತಾಯಿದೆ. ಸೊ ಎಲ್ಲ ಈ ಆಮೇಲೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಇದ್ದಾರಲ್ಲ, ಇಂಡಸ್ಟ್ರಿ ಬೇರನ್ಸ್ ಲೈಕ್ ಬಿರ್ಲಾ, ಗಾಡ್ರೇಜು, ಅವರೆಲ್ಲ ಈಗ ಮೊದಲು ಯಾರು ಈ ಡಿಫೆನ್ಸ್ ಪ್ರೊಡಕ್ಷನಲ್ಲಿ ಕೈ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಈಗ ಅವರೆಲ್ಲ ನಾವು ಬರ್ತೀವಿ, ನಾವು ಮಾಡ್ತೀವಿ, ಅವ್ರಿಗೆಲ್ಲ ಈಗ ಕೆಲಸಗಳಿದೆ. ಈ ದೃಷ್ಟಿ ನೇರವಾಗಿ ನಾನು ಹೇಳಲ್ಲ, ಅದು ಯಾರೇನು ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ, ಸೊ ದ ಹೋಲ್ ನೇಷನ್ ಈಸ್ ನೌ into this business of defense.